ನಿಮಗಿಲ್ಲಿ ಈ ಮರ ಕಾಣ್ಬೋದು, ಇದು ಮತ್ತಿ ಮರ. ನೀವೆಲ್ಲರಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಬಡಿತಾ ಇರೋದು ಕಾಣ್ಬೋದು ನಿಮಗೆ. ತ್ರಿಶೂಲ ಬಡಿಯೋದು, ಯಾರೋ ಅವ್ರ ಮೇಲೆ ಮಾಟ ಮಂತ್ರ ಈ ರೀತಿಯಾದಂಥ ಆಚರಣೆಗಳ ಮುಖಾಂತರ ಅವ್ರ ಫ್ಯಾಮಿಲಿಗೆ ಏನೋ ಒಂದಿಷ್ಟು ಮಾಡಿಸಿಟ್ಬಿಟ್ಟಿರ್ತಾರೆ. ಅವರು ನಾಶವಾಗಿ ಹೋಗಲಿ, ಅವ್ರ ಜೀವನವೇ ಕುಂಠಿತ ಆಗಲಿ, ಅವ್ರ ಏಳಿಗೆ ಆಗದಂಗೆ ಇರಲಿ, ಅವರು ವ್ಯಾಪಾರದಲ್ಲಿ ನಷ್ಟ ಆಗಲಿ, ಈ ಥರದ್ದು ಏನೋ ಅವ್ರ ಫ್ಯಾಮಿಲಿಗೆ ಮಾಡಿಸಿದ್ರೆ ಅವರು ಮತ್ತೆ ಅವ್ರ ವಿರುದ್ಧವಾಗಿ ತಿರುಗಿ ಬೀಳೋ ಥರ ಈ ಒಂದು ಮತ್ತಿ ಮರಕ್ಕೆ ನೋಡಿ, ಇಲ್ಲೆಲ್ಲ ಚೈನ್ ಲಿಂಕ್ಗಳು ಎಲ್ಲ ಬೀಗ ಜಡ್ದಿರೋದು. ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿ ಸಾಕಷ್ಟು ಜನರು ಬರ್ತಾರೆ. ಈ ರೀತಿಯಾಗಿ ಈ ಮತ್ತಿ ಮರಕ್ಕೆ ಚೈನ್ ಲಿಂಕನ್ನು, ಈ ಚೈನ್ಗಳನ್ನು ಸುತ್ತಿದಾರಲ್ಲ, ಅಲ್ಲಿಗೆ ಈ ರೀತಿಯಾದಂಥ ಬೀಗಗಳನ್ನು ಜಡ್ದು ಅದರಲ್ಲಿ ಒಂದಿಷ್ಟು ಚೀಟಿಗಳನ್ನು ಬರೆದಿಟ್ಟಿರ್ತಾರೆ. ಜೊತೆಗೆ ನೋಡಿ ಇಲ್ಲಿ ಭಾವಚಿತ್ರಗಳನ್ನು ಹಾಕಿರೋದು, ಫೋಟೋಗಳನ್ನು ಹಾಕಿ ತ್ರಿಶೂಲವನ್ನು ಚುಚ್ಚಿರೋದು. ಆ ವ್ಯಕ್ತಿ ಆತ ಜೀವನದಲ್ಲಿ ಸರ್ವನಾಶವಾಗಿ ಹೋಗಲಿ ಅಂತ ಈ ರೀತಿಯಾದಂಥ ತ್ರಿಶೂಲವನ್ನೆಲ್ಲ ಚುಚ್ಚಿರೋದು. ಆ ರೀತಿಯಾದಂಥ ಎಲ್ಲವನ್ನು ನೀವು ಕಾಣಸಿಗ್ತೀರಿ. ಜೊತೆಗೆ ಚೀಟಿಗಳಲ್ಲಿ ಬರೆದು ಹಾಕೋದು, ನನಗೆ ಯಾರೋ ಅವ್ರ ಫ್ಯಾಮಿಲಿಗೆ ಆಗದೇ ಇರೋರಿದ್ದರೆ, ಶತ್ರು ನಾಶವಾಗೋದಿದ್ರೆ, ಸತಿಪತಿ ಕಲಹಗಳಿದ್ದರೆ, ಆ ರೀತಿಯಾದಂಥ ಕಟ್ಟುನಿಟ್ಟಿನ ಒಂದಿಷ್ಟು ಆಚರಣೆಗಳ ಮುಖಾಂತರವಾಗಿ ಬಂದಿಲ್ಲಿ ಭೂತಪ್ಪನ ಹತ್ರ, ಚೌಡೇಶ್ವರಿ ಹತ್ರ ಬೇಡ್ಕೊಂಡ್ರೆ ನಿಜಕ್ಕೂ ಅವರ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ಬಗೆಹರಿಯುತ್ತೆ. ಜೊತೆಗೆ ಅವ್ರ ಶತ್ರುಗಳ ವಿರುದ್ಧವಾಗಿ ಇಲ್ಲಿ ಬೇಡ್ಕೊಂಡ್ರೆ ಅದು ಕೂಡ ಅವರಿಗೆ ತಿರುಗಿ ಬೀಳುತ್ತೆ. ಕೊಟ್ಟಿರೋ ಸಾಲವನ್ನು ಕೊಡದೇ ಇದ್ದರೆ, ಆತ ಪೀಡಿಸಿದರೆ ಕಾಡಿಸಿದರೆ ಆತ ನಾಶವಾಗಿ ಹೋಗಲಿ ಅನ್ನೋ ರೀತಿಯಾಗಿ ಇಲ್ಲಿ ಬೇಡ್ಕೊಳ್ಳಾಗುತ್ತೆ. ಇದು ನಾವು ತಪ್ಪು ಸರಿ ಅವೆಲ್ಲವನ್ನು ಮಾತಾಡ್ಕೊಳ್ಳೋದ್ರ ಮುಂಚೆ ನೋಡಿ ಇಲ್ಲಿ ಚೀಟಿಯೆಲ್ಲ ಬರೆದಿಟ್ಟಿರೋದು. ತಾನು ಇಷ್ಟಪಟ್ಟ ಹುಡುಗಿ ಸಿಗಲಿ ಅಂತನೋ, ಪರೀಕ್ಷೆಯಲ್ಲಿ ಪಾಸಾಗಲಿ ಅಂತನೋ, ಅಥವಾ ಅವ್ರ ಕುಟುಂಬದ ವಿರುದ್ಧವಾಗಿ ಏನೆಲ್ಲ ಆಗಲಿ ಅನ್ನೋದ್ರ ಕುರಿತಾಗಿ ಈ ರೀತಿಯಾಗಿ ಬರೆದು ಅದಕ್ಕೆ ತ್ರಿಶೂಲವನ್ನು ಚುಚ್ಚಿ ಹೋಗೋದು. ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋಗಳಿಂದ ಹಿಡಿದು ಅವ್ರ ಮನೆಯ ಫ್ಯಾಮಿಲಿ ಫೋಟೋಗಳಿಂದ ಹಿಡಿದು ಕೂದಲು, ಈ ರೀತಿಯಾಗಿ ಎಲ್ಲವನ್ನು ಚೀಟಿಯಲ್ಲಿ ಬರೆದು ಈ ರೀತಿಯಾಗಿ ಗಂಟು ಕಟ್ಟಿ ಹೋಗಲಾಗುತ್ತೆ. ನೋಡಿ ಅಲ್ಲಿ ತ್ರಿಶೂಲವನ್ನು ಬಡಿತಾ ಇರ್ತಕ್ಕಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ನೇಹಿತರೆ. ಎಲ್ಲವನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ನೋಡಿ ಯಾವ ರೀತಿಯಾಗಿ ಆಚರಣೆಗಳನ್ನು ಮಾಡಲಾಗುತ್ತೆ ಅಂತ ಸ್ನೇಹಿತರೆ ನೋಡ್ತಾ ಇದ್ದೀರಿ. ಓಕೆ, ನೋಡಿ ಇಲ್ಲೆಲ್ಲರೂ ಈ ಕಡೆ ಎದುರಿಗೆ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಂದರೆ ಅದಕ್ಕೆ ಪಾರವೇ ಇಲ್ಲ. ಸರ್, ಈ ಥರದ ಒಂದು ನಂಬಿಕೆಗಳ ಬಗ್ಗೆ ಮಾಧ್ಯಮಗಳಿಗೆ ಏನು ಹೇಳ್ತೀರಿ? ಓಕೆ, ಸರ್, ಈ ಥರದ ಒಂದು ನಂಬಿಕೆಯ ಬಗ್ಗೆ ನೀವು ಇಲ್ಲಿ ಬಂದು ಆಚರಣೆ, ನಂಬಿಕೆಗೆ ಅವ್ರವ್ರ ಭಕ್ತಿಗೆ ಅವ್ರವ್ರದ ಕಾರ್ಯಕ್ರಮ ಇರ್ತಾವ, ಅವ್ರ ನಂಬಿಕೆಗೆ ದೇವ್ರಿದಾನಂತ ಹರಕೆಗಳನ್ನು ಇಲ್ಲಿ ಹರಕೆ ಹೊತ್ತಾಗ ನಿಮಗೆ ಅವೆಲ್ಲ ಬಗೆಹರಿದಿದೆಯಾ? ಅವೆಲ್ಲ ಬಗೆಹರಿತಿದಾವೆ, 100% ಬಗೆಹರಿದ, ಏನು ಅದರಲ್ಲಿ ಎರಡು ಮಾತಿಲ್ಲ. ಅಣಿಗೆರೆ ಕಟ್ಟೆ ಅಂದರೆ ಆ ಥರದೊಂದು ನೋಡಿ, ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಕಡೆ, ಇಲ್ಲೆಲ್ಲ ಒಂದೇ, ಇಲ್ಲೆಲ್ಲ ಒಂದೇ, ಹಿಂದೂ ಮುಸ್ಲಿಂ ಯಾರು ಹಿಂದೂ ಮುಸ್ಲಿಮ್ ಯಾರು ಇಲ್ಲ, ಎಲ್ಲ ಒಂದೇ, ಇಲ್ಲಿ ಯಾರು ಬೇರೆ ಇಲ್ಲ, ಯಾರು ಬೇರೆ ಇಲ್ಲ, ಎಲ್ಲ ಒಂದೇ ನೋಡಿ. ಇಲ್ಲೇ ನೀವೇ ನೋಡ್ತಾ ಇದೀರಲ್ಲ, ಎರಡು ಒಂದೇನೆ, ಇಲ್ಲೆಲ್ಲ ಹೆಂಗೆ ಬರ್ತಾ ಇದೀವಿ ಅಂತಂದು. ಓಕೆ ಸರ್, ಥ್ಯಾಂಕ್ ಯು. ಇದು ಚೌಡೇಶ್ವರಿ ತಾಯಿ ದೇವಿ. ಆದರೂ ನೀವು ಒಬ್ಬ ಮುಸಲ್ಮಾನ ಹೆಣ್ಣುಮಗಳಾಗಿ ಚೌಡೇಶ್ವರಿ ದೇವಿಗೆ ನಮಸ್ಕಾರ ಮಾಡ್ತಾ ಇದ್ದೀರಿ, ಹರಕೆ ಹೊತ್ಕೊಳ್ತಾ ಇದ್ದೀರಿ. ಇದ್ರ ಬಗ್ಗೆ ಏನು ಹೇಳ್ತೀರಮ್ಮ? ನಾವು ವರ್ಷ ಬರ್ತೀವಿ ಇಲ್ಲಿಗೆ. ನಾವು ಇದಂದ್ರೆ ಇಷ್ಟ, ಅದು ಇದು ಎಲ್ಲ ಇಷ್ಟ ನಮಗೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೂ ಹಿಂದೂ ದೇವಿಯ ಮೇಲೆ ಇರ್ತಕ್ಕಂಥ ನಂಬಿಕೆ ನೋಡಿ, ಎಲ್ಲ ದೇವರು ಒಂದೇ ಅಲ್ಲ. ಅದೇ ನಾವು ವರ್ಷ ಬರ್ತೀವಿ, ಒಂದು ವರ್ಷನೂ ಬರಲ್ಲ ಬಿಡಲ್ಲ, ಬರ್ತೀವಿ, ಮಾಡ್ಕೊಂಡು ಹೋಗ್ತೀವಿ. ಏನಮ್ಮ ಇಲ್ಲ ಹರಕೆ ಹೊತ್ಕೊಳ್ತೀರಾ? ಏನು ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿದೆ? ಆಗತ್ತೆ ಆಗತ್ತೆ. ನಮ್ಮ ಹುಡುಗನ ಮದುವೆ ಎಲ್ಲ ಆಯಿತು, ಎಲ್ಲ ಆಯಿತು, ಚೆನ್ನಾಗೈತೆ. ನಿಮ್ಮ ಕನಸುಗಳನ್ನು ಆಸೆಗಳನ್ನೆಲ್ಲ ದೇವಿ ಈಡೇರಿಸೈತೆ. ಅಮ್ಮ ಏನು ಹೇಳ್ತೀರಿ ದೇವಿಯ ಬಗ್ಗೆ, ಚೌಡೇಶ್ವರಿ ದೇವಿ ಬಗ್ಗೆ ನಿಮ್ಮ ಹರಕೆಗಳನ್ನು? ಅಂತ ಸ್ವಾಮಿ ದೊಡ್ಡ ಪವಾಡವಂತ, ನೆಮ್ಮದಿರಿಗೆ ಇದಾನೆ, ನೆಮ್ಮಲಿಲ್ದರಿಗಿಲ್ಲ. ಅವನು ಯಾವತ್ತು ಒಳ್ಳೇದೇ ಮಾಡ್ತಾನೆ, ನ್ಯಾಯ ಧರ್ಮ ಸೋಸ್ ನೋಡಿ ಪವಾಡ ಹೊಡಿತಾನಪ್ಪ ಅವನು. ಭೂತಪ್ಪ, ಚೌಡಮ್ಮ, ಭೂತಪ್ಪ ಭಾರಿ ಒಳ್ಳೇದೇ ಮಾಡೋದವ್ರು, ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಕೆಟ್ಟದ್ದು ಮಾಡ್ಬೇಕಾರ ಅಂದ್ರೂ ಅವ್ನು ಕೆಟ್ಟದ್ದು ಮಾಡಿದಾರಂತ ಮಾಡೋದಿಲ್ಲ, ಅವ್ನು ಒಳ್ಳೇದೇ ಮಾಡೋದು. ಸೋಸ್ ನೋಡಿ ಪವಾಡ ಹೊಡಿತಾನ ಅವನು. ಆ ಕೆಲಸ ಮಾಡ್ತಾನಪ್ಪ ನಮ್ಮ ಅಪ್ಪನ ತಂದೆ. ನಂಬಕು, ನೆಂಬಿ ಅವನ ಗಿರಿ ಬಂದ್ರೆ ನಾವು ಪವಿತ್ರರಕ್ಕ. ನೋಡಿ, ಒಬ್ಬ ಮುಸ್ಲಿಂ ಹೆಣ್ಣುಮಗಳು ಚೌಡಮ್ಮನ ಹತ್ರನೂ ಬೇಡ್ಕೊಳ್ತಾ ಇರೋದು. ನಾವು ಅದಾದ ಮೇಲೆ ಹೋಗಿ ಅಲ್ಲಿ ದರ್ಗಾದಲ್ಲೂ ಹೋಗಿ ಅಲ್ಲೂ ನಮಸ್ಕಾರ ಮಾಡೋದು. ನಾವೆಲ್ಲರೂ ಒಗ್ಗಟ್ಟೆ ಅನ್ನೋ ಈ ಮನೋಭಾವ, ಈ ಮನಸ್ಥಿತಿಯ ಬಗ್ಗೆ ಏನು ಹೇಳ್ತೀರಮ್ಮ ನೀವು? ಎಲ್ಲ ಒಳ್ಳೇದೈತಿ ಅಂತ ಬೇಡಿದೇವಪ್ಪ ನಾವು, ಎಲ್ಲ ಒಳ್ಳೇದಾಕತ್ತೆ ಅಂತ ಬೇಡಿದೇವಿ. ಮೊನ್ನೆ ಅಡ್ಕೆ ಕಡ್ದು ಹೋಗಿದಾರೆ ನಮ್ದು 2 ಎಕರೆನ. ಅವನ ಹತ್ರ ಬೇಡ್ಕೊಂಡಾನೆ. ಅವ್ರು ಎಲ್ಲೋ ತಂತ್ರ ಮಂತ್ರ ಮಾಡ್ಕೊಂಬಂದು ಅವ್ರಿಗೆ ಏನು ಮಾಡಿದ್ರು ನಾಡ್ದಂಗೆ ಮಾಡಿ ಇಟ್ಕೊಂಡಿದ್ದಾರೆ.
ಅವ್ರು ಮಾಡಿದ್ದು ಅವ್ರಿಗೆ ತಿರುಗಿಲಪ್ಪ ದೇವ್ರೆ, ಅವ್ರಿಗೆ ಉಲ್ಟಾ ಮಾಡು. ನನ್ನ ಅಡಿಕೆ ಕಡ್ದವ್ರಿಗೆ, ಕಡಿಸ್ದವ್ರಿಗೆ, ಸಲಹೆ ಕೊಟ್ಟವ್ರಿಗೆ, ಮುಚ್ಚಾಕಿದವ್ರಿಗೆ ಕೂಡ ಅವ್ರಿಗೆ ದಂಡ ನೀಡಪ್ಪ ಪರಮಾತ್ಮ. ನೀನೇನಾದರೂ ಒಂದು ದಂಡ ನೀಡು, ಶಿಕ್ಷೆ ಕೊಡು ಅಂತ ಬೇಡ್ತದ ನಮ್ಮ ಅಪ್ಪನ, ನನ್ನ ತಂದಿನ. ನಾನು ಇಷ್ಟಪ್ಪ ಬೇಡದು, ನ್ಯಾಯ ಉಳ್ಸಪ್ಪ, ಅನ್ಯಾಯ ತೇಲ್ಸಪ್ಪ ಅಂತ ಬೇಡ್ತದಾನೆ. ಅವನಿಗೆ ಬಿಟ್ಟದ್ದು, ಪರಮಾತ್ಮ ಬಿಟ್ಟದ್ದು, ಭಗವಂತಗೆ ಬಿಟ್ಟದ್ದು ಅಂತ ಬಂದು ಬಿದ್ದದ ನನ್ನ ಮರಿಗೆ. ಒಳ್ಳೇದು ಕೆಟ್ಟದ್ದು ಮಾಡೋದು ಅವನ ಜವಾಬ್ದಾರಿ, ಆ ಚೊಡವನ ಜವಾಬ್ದಾರಿ, ಅಜ್ಜಯ್ಯನ ಜವಾಬ್ದಾರಿ. ಇಷ್ಟು ಮಾತ್ರ ನೆಂಬಿದ್ದೇವಪ್ಪ ನಾವು, ಇದಕ್ಕಿಂತ ಹೆಚ್ಚಿಗೆ. ಥ್ಯಾಂಕ್ ಯು ಅಮ್ಮ ಅಂದೆ. ಥ್ಯಾಂಕ್ ಯು ಅಪ್ಪ. ಸ್ನೇಹಿತರೆ, ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಅರೆಕ್ಷಣ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ, ಇನ್ನೊಂದು ಕಡೆ ಅಚ್ಚರಿ ಆಗುತ್ತೆ, ಇನ್ನೊಂದು ಕಡೆ ಭಯ ಕೂಡ ಆಗುತ್ತೆ. ನೋಡಿ, ಒಂದೇ ಜಾಗದಲ್ಲಿ ಹಿಂದೂ ಮುಸ್ಲಿಂ, ಒಂದು ಕಡೆ ದರ್ಗಾ, ಇನ್ನೊಂದು ಕಡೆ ಭೂತಪ್ಪ ಮತ್ತು ಚೌಡೇಶ್ವರಿ ದೇವಸ್ಥಾನ. ಇಲ್ಲಿ ಮಾಟ ಮಂತ್ರ, ಆಚರಣೆ, ಹರಕೆಗಳು ಇವೆಲ್ಲವೂ ಕೂಡ ನಡೆಯುತ್ತೆ. ಶತ್ರು ವಿನಾಶ ಆಗಲಿಕ್ಕೆ, ಕೊಟ್ಟ ಸಾಲವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ. ಈ ಥರದ ಒಂದು ಜಾಗ ಹಣಗೆರೆ ಕಟ್ಟೆ, ಹಜರತ್ ಸಯೀದ್ ಸಾದತ್ ದರ್ಗಾ ಅಂತ ಹೇಳಿ ಕರಿತೀವಿ. ಶಿವಮೊಗ್ಗದಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಣಗೆರೆ ಕಟ್ಟೆ ಗ್ರಾಮದಲ್ಲಿರ್ತಕ್ಕಂಥ ಒಂದು ದರ್ಗಾ ಮತ್ತು ಚೌಡೇಶ್ವರಿ ದೇವಸ್ಥಾನ. ಒಂದು 500 ವರ್ಷ ಹಳೆಯ ದರ್ಗಾ ಇದು. ಅದ್ರ ಜೊತೆಗೆ ಒಂದು ದೇವಸ್ಥಾನವೂ ಕೂಡ ಇರೋದು ಭಾಳಷ್ಟು ವಿಶೇಷ ಅಂತ ಹೇಳಿ ಕರಿತೀವಿ. ಯಾಕೆಂದರೆ ಈ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದಲ್ಲಿ ನೆಲೆಗೊಂಡಿರ್ತಕ್ಕಂಥ ಒಂದು ದೇವಸ್ಥಾನ. ನೀವು ಆ ಮತ್ತಿ ಮರಕ್ಕೆ ಕಟ್ಟಿರ್ತಕ್ಕಂಥ ಎಲ್ಲವನ್ನು ನೋಡಿಬಿಟ್ರೆ ಅರಕ್ಷಣ ದಂಗಾಗಿ ಬಿಡ್ತೀರಿ. ಆ ಗ್ರಾಮದಲ್ಲಿ ಪೂರ್ತಿ ಒಂದು 400 ಜನ ಹಿಂದೂಗಳಿದ್ದಾರೆ, ಒಂದು 100 ಜನ ಮುಸ್ಲಿಂ ಮನೆಗಳಿದ್ದಾವೆ. ಯಾವುದೇ ರೀತಿಯಾದಂಥ ಕೋಮು ಗಲಭೆಗಳು ಇಲ್ಲಿಯವರೆಗೂ ಆಗಿಲ್ಲ. ಇಡೀ ರಾಷ್ಟ್ರದಲ್ಲಿ ಯಾವ ಮಟ್ಟಿಗಿನ ಕೋಮು ಗಲಭೆಯನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಮುಸ್ಲಿಂ ಮತ್ತು ಹಿಂದೂಗಳು ಯಾವತ್ತಿಗೂ ಕೂಡ ಜಗಳಗಳನ್ನು ಆಡಿಕೊಂಡಿಲ್ಲ. ಜೊತೆಗೆ ಈ ದೇವಾಲಯದ ಇತಿಹಾಸದ ಬಗ್ಗೆ ಒಂದು ಕ್ಲಿಯರ್ ಕಟ್ ಆದಂಥ ಮಾಹಿತಿ ಇಲ್ಲದೇ ಇದ್ದರೂ ಕೂಡ ಆ ದೇವಸ್ಥಾನದ ಒಳಗೆ ಹಜರತ್ ಸಯೀದ್ ಸಾದತ್ ದರ್ಗಾವೂ ಕೂಡ ಇಡೀ ಭಾರತದಾದ್ಯಂತ ಭಕ್ತರನ್ನ ಆಕರ್ಷಣೆ ಮಾಡ್ತಾ ಇರೋದು. ದರ್ಗಾ ಜೊತೆ ಒಂದು ದೇವಸ್ಥಾನ ಇರೋದ್ರಿಂದ ಒಳಗೆ ಎಲ್ಲರೂ ಕೂಡ ಮುಸಲ್ಮಾನರು ಚೌಡೇಶ್ವರಿಗೆ ಪೂಜೆ ಮಾಡ್ತಾರೆ, ಜೊತೆಗೆ ಹಿಂದೂಗಳು ಅಲ್ಲೇ ಇರ್ತಕ್ಕಂಥ ದರ್ಗಾಗೆ ಪೂಜೆ ಮಾಡ್ತಾರೆ. ಅವ್ರು ಕೊಡ್ತಕ್ಕಂಥ ತಾಯ್ತ ಅಂತ್ರಗಳನ್ನು ಕಟ್ಕೊಳ್ತಾರೆ. ಈ ಥರದ ಎಲ್ಲ ರೀತಿಯಾಗಿ ವೈಯಕ್ತಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ, ಇನ್ನೂ ವಿಚಿತ್ರ ಅಂದರೆ ಅಲ್ಲಿ ಕಟ್ಟಿರ್ತಕ್ಕಂಥ ಬೀಗಗಳು ಎಲ್ಲವನ್ನು ಹರಕೆ ಮಾಡಿಕೊಳ್ಳಿಕ್ಕೆ ಯಾವ ಮಟ್ಟಿಗಿನ ಹರಕೆಗಳನ್ನು ಹೊತ್ಕೊಳ್ತಾರೆ ಅಂದರೆ ಅವನು ಸತ್ತು ಹೋಗಿಬಿಡಲಿ, ಅವನು ನಾಶ ಆಗಿಬಿಡಲಿ, ಇಡೀ ಕುಟುಂಬ ಸರ್ವನಾಶವಾಗಿಬಿಡಲಿ, ಈ ಮಟ್ಟಿಗಿನ ಹರಕೆಗಳನ್ನು ಹೊತ್ಕೊಳ್ತಾರೆ. ಎಲ್ಲೇ ಒಂದು ಕಡೆ ದೇವರು ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿಯೇ ತೀರ್ಪನ್ನು ಕೊಡ್ತಾನೆ. ಆ ಒಂದು ನಂಬಿಕೆಯ ನೆಲೆಗಟ್ಟಿನಲ್ಲಿ ಇಲ್ಲಿಗೆ ಎಲ್ಲರೂ ಕೂಡ ಭಕ್ತರು ಬರೋದು. ದೇವಸ್ಥಾನದ ಆವರಣದ ಒಳಗೆ ಆ ಮರ ಇದೆಯಲ್ಲ, ಈಗಾಗಲೇ ಆ ಮರವೂ ಕೂಡ ಆ ಬೀಗಗಳನ್ನು ಜಡಿದು ಆ ಮರವೂ ಕೂಡ ನಶಿಸಿ ಹೋಗ್ತಾ ಇದೆ, ಹಾಳಾಗ್ತಾ ಇದೆ ಅನ್ನೋದು ಕೂಡ ಭಾಳ ಜನರಲ್ಲಿನ ಪರಿಸರವಾದಿಗಳ ಒಂದಿಷ್ಟು ಅಳಲು. ಆ ನಿಟ್ಟಿನಲ್ಲೂ ಕೂಡ ಭಾಳ ಜನ ಆ ವಿಷಯವಾಗಿಯೂ ಕೂಡ ಭಾಳ ಜನ ಆಲೋಚನೆ ಕೂಡ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಹೀಗೆ ಮಾಡೋದ್ರಿಂದ, ಈ ರೀತಿಯಾಗಿ ತ್ರಿಶೂಲ ಜಡಿಯೋದ್ರಿಂದ, ಈ ರೀತಿಯಾಗಿ ಫೋಟೋಗಳನ್ನು ಆ ಫೋಟೋಗಳ ಮೇಲೆ ತ್ರಿಶೂಲವನ್ನು ಚುಚ್ಚೋದ್ರಿಂದ, ಈ ರೀತಿಯಾಗಿ ಹರಕೆ ಹೊತ್ಕೊಳ್ಳೋದ್ರಿಂದ ನಮ್ಮೆಲ್ಲರ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು, ಬೇಡಿಕೆ ಈಡೇರುತ್ತೆ ಅನ್ನೋದು ಅಲ್ಲಿನ ಭಕ್ತರ ವಾಡಿಕೆ. ಅದೊಂದು ನಂಬಿಕೆ. ಆ ನಂಬಿಕೆ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಸಂಸ್ಕೃತಿ ಆಗಿರ್ಬೋದು, ಭಾರತೀಯ ಸಂಸ್ಕೃತಿ ಆಗಿರ್ಬೋದು, ಎಲ್ಲವೂ ಕೂಡ ಅದರ ನೆಲೆಯಲ್ಲೇ ಮುಂದುವರಿತಾ ಇದೆ. ಅದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ.